ನಮಸ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಮತ್ತು ಇನ್ನೊಂದು ಸಿಇಟಿ ಆಗುವ ಸಂಭವ ಇದೆಯಾ ಹಾಗೂ ವಿವರಣಾತ್ಮಕ ಪರೀಕ್ಷೆಯನ್ನ ಸಂಪೂರ್ಣವಾಗಿ ರಿಮೂವ್ ಮಾಡಿದಾರಾ ಅಂತ ತಿಳಿತಾ ಹೋಗೋಣ. ಮತ್ತು C&R ರೂಲ್ಸ್ ವಿಳಂಬ ಏಕಾಯ್ತು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಎಸ್, ಮೊದಲನೇದಾಗಿ C&R ರೂಲ್ಸ್ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು. ಹಿಂದಿನ ವಿಡಿಯೋಗಳಲ್ಲಿ ನಾವು ಹೇಳ್ತಾ ಇದ್ವಿ C&R ರೂಲ್ಸ್ ಇನ್ನು 2-3 ಡೇಸ್ ಅಲ್ಲಿ C&R ರೂಲ್ಸ್ ಬಂದು ನೇಮಕಾತಿ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ನಾವು ಹೇಳ್ತಾ ಹೋಗಿದ್ವಿ. ಬಟ್ C&R ರೂಲ್ಸ್ ಗಳನ್ನ ನೀವೆಲ್ಲರೂ ಅಬ್ಜೆಕ್ಷನ್ ಹಾಕಿರೋ ಪ್ರಕಾರ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ರಿಮೂವ್ ಮಾಡಬೇಕು ಅನ್ನೋದು ಒಂದು ಅಬ್ಜೆಕ್ಷನ್ಸ್ ಹಾಕಿರೋ ಪ್ರಕಾರ ಅವರು ಡಿಸ್ಕ್ರಿಪ್ಟಿವ್ ಅನ್ನ ರಿಮೂವ್ ಮಾಡುವಂತಹ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಆ ಒಂದು ವಿಚಾರವಾಗಿ ಹಾಗೂ PSTR ಅಲ್ಲಿ ಇರುವಂತಹ ಗೊಂದಲಗಳು, ಸಾಮಾನ್ಯ ಶಿಕ್ಷಕರಾಗಿರ್ಬೋದು ಅಥವಾ PUC ಅಲ್ಲಿ 50% ಆಗಿರ್ಬೋದು, ಈ ಒಂದು ವಿಚಾರಗಳ ಒಂದು ತಿದ್ದುಪಡಿ ಆದ ನಂತರ ಮತ್ತು ಇನ್ನು ಹಲವಾರು ರೀತಿಯ GPSTR ಅಥವಾ HSTR ಅಲ್ಲಿ ಇರುವಂತಹ ಸ್ಮಾರ್ಟ್ ಮೈನರ್ ಕರೆಕ್ಷನ್ಸ್ ಅನ್ನ ಎಲ್ಲ ತಿದ್ದುಪಡಿ ಮಾಡಿ ಅನುಮತಿಗೋಸ್ಕರ CM ಅವರಿಗೆ ಕಳಿಸಿರುವಂತದ್ದು, CM ಕಚೇರಿಗೆ ಕಳಿಸಿರುವಂತದ್ದು. ಆ ಅನುಮತಿ CM ಅವರಿಂದ ಅನುಮತಿ ಸಿಕ್ಕ ನಂತರ ಇಮಿಡಿಯೇಟ್ ಆಗಿ ಅವರು ನೋಟಿಫಿಕೇಶನ್ ಹೊರಡಿಸುವಂತದ್ದು C&R ರೂಲ್ಸ್ ಅನ್ನ ಬಿಟ್ಬಿಟ್ಟು. ಬಟ್ CM ಅವರು ಈ ವೀಕ್ ಅಲ್ಲಿ ಸ್ವಲ್ಪ ಬಿಸಿ ಇರೋದ್ರಿಂದ CM ಅವರಿಗೆ ತಲುಪಿರುವಂತಹ ಒಂದು ಡ್ರಾಫ್ಟ್ ರೂಲ್ಸ್ ಏನಿದೆ ಆ ಒಂದು ರೂಲ್ಸ್ಗೆ ಅನುಮತಿ ಸಿಕ್ಕಿಲ್ಲ. ಅಂದ್ರೆ ಇಷ್ಟರಲ್ಲೇ ಸಿಗುತ್ತೆ. CM ಅವರು ಸ್ವಲ್ಪ ಬಿಸಿ ಇರೋದ್ರಿಂದ ಅವರು ಕಡೆಯಿಂದ ಅವರಿಗೆ ಪರ್ಮಿಷನ್ ಸಿಗದೆ ಇರಬಹುದು. ನಂತರದಲ್ಲಿ ಅದು ಕಂಪಲ್ಸರಿ ಅದನ್ನೆಲ್ಲ ಚೆಕ್ ಮಾಡಿ ನಂತರ ಅವರು ಅನುಮತಿ ಕೊಡ್ತಾರೆ ಹೇಗೋ ಅಂತ ನೋಡ್ಬೇಕಾಗುತ್ತೆ. ಆ ನಂತರ ಇಮಿಡಿಯೇಟ್ ಆಗಿ C&R ರೂಲ್ಸ್ ಅವರು ಪಬ್ಲಿಷ್ ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಅಗೇನ್ CM ಅವ್ರ ಕಚೇರಿಗೆ ಹೋಗಿರುವಂತಹ ಫೈಲು ವಾಪಸ್ ಬರದೇ ಇರೋದ್ರಿಂದ ಇಲಾಖೆ ಕಡೆಯಿಂದ C&R ರೂಲ್ಸ್ ತಡ ಆಗಿರುವಂತದ್ದು ಅಷ್ಟೇನೆ. ಅಷ್ಟ್ ಬಿಟ್ರೆ ಯಾವ ಸಮಯದಲ್ಲಾದ್ರೂ ಕೂಡ C&R ರೂಲ್ಸ್ ಹೊರ ಬೀಳ್ಬಹುದು. ಅದೇ ತರ ಯಾವ ಸಂದರ್ಭದಲ್ಲಾದ್ರೂ ಕೂಡ ನೋಟಿಫಿಕೇಶನ್ಸ್ ಹೊರ ಬೀಳ್ಬಹುದು ಸ್ನೇಹಿತರೆ. ಹಾಗಾಗಿ ದಯಮಾಡಿ ಹೇಳಿರುವಂತಹ ಮಾಹಿತಿ ಸುಳ್ಳು ಅಥವಾ C&R ರೂಲ್ಸ್ ಬಿಡುಗಡೆ ಆಗದೆ ಲೇಟ್ ಆಗುತ್ತೆ ಅಥವಾ ಎಕ್ಸಾಮೇ ಮುಂದೋಗುತ್ತೆ ಅನ್ನೋದು ಅಕ್ಷರಶಃ ಸುಳ್ಳು ಸ್ನೇಹಿತರೆ. ಹಾಗಾಗಿ ಆದಷ್ಟು ನಿಮ್ಮ ಒಂದು ಸ್ಟಡಿ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತೀನಿ. ಅದೇ ರೀತಿ ಈಗ HSTR, GPSTR, PSTR ಎಕ್ಸಾಮ್ಗಳು ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ಅವ್ರು ಮುಂಚೆನೆ ಹೇಳಿರೋ ತರ ಇದು ಅಥೆಂಟಿಕ್ ಆಗದೆ ಇದ್ರು ಕೂಡ ಸುರಳ್ಕರ್ ಸರ್ ಹೇಳಿರುವಂತಹ ಪ್ರಕಾರ October 5ರಿಂದ October 15 ಒಳಗಡೆ ಎಲ್ಲಾ ಕೇಡರ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅಥೆಂಟಿಕ್ ಆರ್ಡರ್ಗೆ ವೇಟ್ ಮಾಡೋಣ. ಬಟ್ ಸುರಳ್ಕರ್ ಸರ್ ಹೇಳಿರೋದ್ರಿಂದ, ಶಿಕ್ಷಣ ಇಲಾಖೆಯಿಂದ ಬಂದ ಮಾಹಿತಿ, ಮೂಲಗಳಿಂದ ಬಂದ ಮಾಹಿತಿಯಿಂದ ಅವ್ರು ಹೇಳಿರುವಂತದ್ದು ಇಷ್ಟೇ, October 5ರಿಂದ October 15 ಒಳಗೆ ಪ್ರತಿಯೊಂದು ಆಲ್ ಕೇಡರ್ ಎಕ್ಸಾಮ್ ಶುಡ್ ಕಂಪ್ಲೀಟ್ ವಿತ್ ಇನ್ 10 ಡೇಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡ್ಬೇಕಂತ ಹೊರಟಿದ್ದಾರೆ. ಜೊತೆಗೆ ನೀವೆಲ್ಲರೂ ಅಪೇಕ್ಷೆಯಂತೆ, ನಿಮ್ಮೆಲ್ಲರ ಅಪೇಕ್ಷೆಯಂತೆ ಡಿಸ್ಕ್ರಿಪ್ಟಿವ್ ಪೇಪರ್, ವಿವರಣಾತ್ಮಕ ಪರೀಕ್ಷೆಯನ್ನ ರಿಮೂವ್ ಮಾಡೋದು ಕೂಡ ಸರ್ಕಾರದ ಚಿಂತನೆಯಲ್ಲಿದೆ. ಹಾಗಾಗಿ ನೀವು ನೋಡ್ಬೋದು ಇವತ್ತಿನ ಪೇಪರ್ ಅಲ್ಲಿ ಬಂದಿರುವಂತದ್ದು ಕೂಡ ಅದೇ ತರನೇ. ನೋಡಿ, ವಿವರಣಾತ್ಮಕ ಪರೀಕ್ಷೆಗಳಿಗೆ ಕೋಕ್ ಅಂತ ಕೊಟ್ಟಿದ್ದಾರೆ. ಮುಂಬರುವ ಶಿಕ್ಷಕರ ನೇಮಕಾತಿಗಳಲ್ಲಿ ಎಲ್ಲದರಲ್ಲೂ ಕೂಡ ವಿವರಣಾತ್ಮಕ ಪರೀಕ್ಷೆ ಆಗುವ ಸಂಭವ ಕಡಿಮೆ ಇದೆ ಅಂತ ಈ ಒಂದು ಪೇಪರ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಮೌಲ್ಯಮಾಪನದಲ್ಲಿ ಆಗಿರುವಂತಹ ಗೊಂದಲಗಳನ್ನ ಹಾಗೂ ಮೌಲ್ಯಮಾಪನ ಮಾಡಿ ನೇಮಕಾತಿ ತ್ವರಿತಗತಿಯಲ್ಲಿ ಮಾಡುವ ಉದ್ದೇಶದಿಂದ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಸರ್ಕಾರ ಆದಷ್ಟು ಈಗ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಏನಾದ್ರು ತೆಗೆದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಕಂಪ್ಯೂಟರ್ ಬೇಸ್ಡ್ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಇವ್ಯಾಲ್ಯೂಯೇಷನ್ ಕಂಪ್ಯೂಟರ್ ಬೇಸ್ಡ್ ಆಗೋದ್ರಿಂದ ವಿತ್ ಇನ್ 10 to 15 ಡೇಸ್ ಒಳಗಡೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ಬಿಟ್ಟು ರಿಸಲ್ಟ್ ಬಿಡುವ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ನೋಡ್ಬೋದು ನೀವು ಆ ಒಂದು ವಿಳಂಬ ನೀತಿಯನ್ನ ಕಡಿಮೆ ಮಾಡ್ಲಿಕ್ಕೆ, ವಿಳಂಬ ರೀತಿ ಇರೋದ್ರಿಂದ ವಿವರಣಾತ್ಮಕ ಪರೀಕ್ಷೆಯನ್ನ ವ್ಯಾಲ್ಯೂಯೇಷನ್ ಮಾಡೋದ್ರಲ್ಲಿ ವಿಳಂಬ ನೀತಿ ಇರೋದ್ರಿಂದ ಆ ಒಂದು ವಿಳಂಬತೆಯನ್ನ ಅವರು ಕಡಿಮೆ ಮಾಡ್ಲಿಕ್ಕೋಸ್ಕರ ಬೇಗ ತ್ವರಿತಗತಿಯಲ್ಲಿ ರ್ಯಾಪಿಡ್ ಸ್ಪೀಡ್ ಅಲ್ಲಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡೋ ಉದ್ದೇಶದಿಂದ ಒಂದು ಮಲ್ಟಿಪಲ್ ಬೇಸ್ಡ್ ಕ್ವಶನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಹಾಗಾದ್ರೆ ಇದು ಯಾವೆಲ್ಲ ನೇಮಕಾತಿಗೆ ಅನ್ವಯ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ 6ರಿಂದ 8ನೇ ತರಗತಿ ಆಗಿರ್ಬೋದು, HSTR 9 to 10th ವರೆಗೂ ಆಗಿರ್ಬೋದು, ಅಥವಾ PSTR 1 to 5th ಮೂರೂ ಕೇಡರ್ ಎಕ್ಸಾಮ್ಗಳಿಗೂ ಕೂಡ ವಿವರಣಾತ್ಮಕ ಪರೀಕ್ಷೆಯನ್ನು ಅವರು
ತೆಗೆಯುವಂತಹ ಸಂಭವ ಹೆಚ್ಚಾಗಿದೆ. ಸೊ ಇದು ಈ ದಿನದ ಒಂದು ವಿಷಯ ಆಗಿದೆ. ಅದೇ ತರ ನೇಮಕಾತಿಗೆ ವೇಗ ಅಂತ ಕೊಟ್ಟಿದ್ದಾರೆ. ವಿವರಣಾತ್ಮಕ ಪರೀಕ್ಷೆಗಳನ್ನ ಕೊಟ್ಟಿದ್ರೆ ಬಹು ಆಯ್ಕೆ ಪ್ರಶ್ನೆಗೆ ಕಂಪೇರ್ ಮಾಡಿದ್ರೆ ವಿವರಣಾತ್ಮಕ ಪರೀಕ್ಷೆ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಲೇಟ್ ಆಗುತ್ತೆ. ಹಾಗಾಗಿ OMR ಶೀಟ್ ಬೇಸ್ಡ್ ಮಲ್ಟಿಪಲ್ ಕ್ವಶನ್ಸ್ ಇದ್ದಾಗ, ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇದ್ದಾಗ OMR ಶೀಟ್ ಗಳನ್ನ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಕೂಡ ಅವರು ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ಬಿಟ್ಟು ನೇಮಕಾತಿಯನ್ನ ಹುದ್ದೆಗಳನ್ನ ಫಿಲ್ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನೇಮಕಾತಿಗಳಲ್ಲಿ ವಿವರಣಾತ್ಮಕ ಪರೀಕ್ಷೆಯನ್ನ ಇಂಪ್ಲಿಮೆಂಟ್ ಮಾಡುವಂತಹ ಸಂಭವ ಕಡಿಮೆ ಇದೆ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಕೊಡುವಂತಹ ಸಂಭವ ಹೆಚ್ಚಾಗಿರೋದ್ರಿಂದ ಆದಷ್ಟು ಹೆಚ್ಚಾಗಿ ಡೆಪ್ತ್ ಆಗಿ ನೀವು ಓದ್ಬೇಕಾಗುತ್ತೆ. ಡೆಪ್ತ್ ಆಗಿ ಓದಷ್ಟು ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡಲಿಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಬಿಕಾಸ್ ಕೆಲವರು ಹೇಳ್ತಿರೋದು ವಿವರಣಾತ್ಮಕ ಪರೀಕ್ಷೆನೇ ಬೇಕಾಗಿತ್ತು, ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಬೇಡ ಸರ್ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಕೆಲವರು ಹೇಳ್ತಿರೋಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಲಿ ಅಂತ. ಬಟ್ ಕೆಲವರ ಉದ್ದೇಶ ಏನಂತ ಹೇಳಿದ್ರೆ, ವಿವರಣಾತ್ಮಕ ಪರೀಕ್ಷೆಯಲ್ಲಿ ಆ ಪ್ರಶ್ನೆಗೆ ಸಂಬಂಧಿಸಿದಂತ ಆನ್ಸರ್ಸ್ ಬರೆದ್ರು ಕೂಡ ಮೂರ್ನಾಲ್ಕು ಮಾರ್ಕ್ಸ್ ಇರುವಂತ ಪ್ರಶ್ನೆಗೆ ಅಟ್ಲೀಸ್ಟ್ 2 or 3 ಮಾರ್ಕ್ಸ್ ಅಷ್ಟು ಗೊತ್ತಿರುವಂತ ಆನ್ಸರ್ ಬರೆದ್ರು ಕೂಡ 2-3 ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ. ಬಟ್ ಇನ್ನು ಕೆಲವರು ಹೇಳ್ತಿರೋದು ವಿವರಣಾತ್ಮಕ ಪರೀಕ್ಷೆಯಲ್ಲಿ ಬರೆಯಕ್ಕಾಗೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರ್ಲಿ ಅಂತ. ಇದರಲ್ಲಿ ವಿವರಣಾತ್ಮಕ ಪರೀಕ್ಷೆ ಇರ್ಲಿ ಅನ್ನೋದು ಕೂಡ ಪಾಯಿಂಟ್ ಇದೆ ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಒಂದು ಟಿಕ್ ಹಾಕಿದ್ವಿ ಅಂತ ಹೇಳಿದ್ರೆ ಮುಗ್ದೋಯ್ತು. ಆ ಕ್ವಶನ್ಸ್ ರೈಟ್ ಆಯ್ತು ಅಂತ ಹೇಳಿದ್ರೆ ಓಕೆ, ಬಟ್ ರಾಂಗ್ ಆಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಒಂದು ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡೆಪ್ತ್ ನಾಲೆಡ್ಜ್ ಇರಬೇಕು ಆ ಒಂದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ಗೆ ಅಟೆಂಡ್ ಮಾಡ್ಲಿಕ್ಕೆ. ಹಾಗಾಗಿ ಹೆಚ್ಚಾಗಿ ಡೆಪ್ತ್ ಆಗಿ ನಾಲೆಡ್ಜ್ ತಗೊಳ್ಬೇಕಾಗಿರೋದ್ರಿಂದ ಟೈಮ್ ಕೂಡ ತುಂಬಾ ಶಾರ್ಟ್ ಇದೆ. October 5th ಅಂತ ಹೇಳಿದ್ರೆ ತುಂಬಾ ಕಡಿಮೆ ಸಮಯ ಆಯ್ತು. ಈ ಒಂದು ಕಡಿಮೆ ಸಮಯ October 5th ಗೆ ಎಕ್ಸಾಮ್ ಇಟ್ಟರು ಕೂಡ ಆದಷ್ಟು ಬೇಗ ಎಕ್ಸಾಮ್ ಮುಗಿಯುತ್ತೆ, ಅಟ್ಲೀಸ್ಟ್ ಕಂಡಕ್ಟ್ ಮಾಡ್ತಿದಾರೆ ಅನ್ನೋ ಸಮಾಧಾನ ಒಂದಾದ್ರೆ, ಇನ್ನು ಟೈಮ್ ಬೇಕು, ಇನ್ನು 3 months ಬೇಕು, 4 months ಬೇಕು ಅಂತ ಕೇಳುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈಗ ಕಾಲ್ ಮಾಡೋದೇ ಈಗ 3.5 years ಆಗಿದೆ. ಆದಷ್ಟು ಬೇಗ ಕಾಲ್ ಮಾಡ್ಬಿಟ್ಟು ನೋಟಿಫಿಕೇಶನ್ ಮಾಡ್ಬಿಟ್ಟು ಎಕ್ಸಾಮ್ ಮಾಡ್ಲಿ ಅಂತ ಒಂದು ಮನಸ್ಥಿತಿ ಜನಗಳಿಗಿಲ್ಲ. 3 months ಬೇಕು, 4 months ಬೇಕು ಅಂತ ಹೇಳಿದ್ರೆ ಅಗೈನ್ ಅದು ನೆನಗುದಿಗೆ ಬೀಳುವಂತ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ನಡೆಯುವಂತಹ ಒಂದು ಪ್ರೋಸೆಸ್ ನ ಕಂಟಿನ್ಯೂ ಆಗಿ ನಡೆಯಕ್ಕೆ ಬಿಡ್ತಾ ಇಲ್ಲ ಜನ. ಹಂಗಾಗಿ ಅದು ಅಗೈನ್ ಏನಾಗುತ್ತೋ ಕಾದ್ ನೋಡ್ಬೇಕಾಗುತ್ತೆ. ಅದೇ ತರ TET ಆಗುತ್ತಾ ಅಂತ ಹೇಳಿದ್ರೆ TET ಆಗುವ ಸಂಭವ ತುಂಬಾ ಕಡಿಮೆ ಇದೆ. TET ಆಗೋದು ತುಂಬಾ ಅಕ್ಷರಶಃ ಒಂದು ಸಂಭವ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. TET ನೋಡ್ಬೇಕು, ಕಾದ್ ನೋಡ್ಬೇಕು. ಆಫ್ಟರ್ CET TET ವಿಲ್ ನೋಟಿಫೈ. ಓಕೆ, ಅದನ್ ಬಿಟ್ರೆ ಇದಿಷ್ಟು ಇವತ್ತಿನ ವಿಷಯ. ಒಂದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಅಟೆಂಡ್ ಮಾಡಕ್ಕೆ ನಿಜವಾಗ್ಲೂ ತುಂಬಾ ಡೆಪ್ತ್ ನಾಲೆಡ್ಜ್ ಬೇಕು. ವಿತಿನ್ 2 months 3 months ಅಲ್ಲಿ ಚೆನ್ನಾಗಿ ಓದ್ಬಿಟ್ಟು ನಿಮ್ಮ ಒಂದು ಕನಸಿನ ಹುದ್ದೆನ ಪಡಿಲಿಕ್ಕೆ ಹೋರಾಡಿ ಅಂತ ಹೇಳ್ತಾ, ಜೊತೆಗೆ ವಿವರಣಾತ್ಮಕ ಪರೀಕ್ಷೆ ಇದ್ರೆ ಚೆನ್ನಾಗೋ ಅಥವಾ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುವಂತಹ ವಿಚಾರಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಹಾಗೂ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.